ಸಕ್ಕರೆನಾಡು ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೈತ್ರಿಯಾದ ಬಳಿಕ ಮೊದಲ ಬಾರಿಗೆ ಸಂಘಟಿತ ಹೋರಾಟ ಇದು. ಮಳವಳ್ಳಿಯಲ್ಲಿ ದೋಸ್ತಿಗಳ ಬೃಹತ್ ಪ್ರತಿಭಟನೆ ನಡೀತಾ ಇರುವಂಥದ್ದು. ತಾಲೂಕಿನಾದ್ಯಂತ ಸರ್ಕಾರಿ ಭೂಮಿ ಅಕ್ರಮ ಖಾತೆ ಖಂಡಿಸಿ ಧರಣಿ ಮಾಡಲಾಗ್ತಾ ಇದೆ. ಮಳವಳ್ಳಿ ತಾಲೂಕು ಕಚೇರಿ ಎದುರು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸರ್ಕಾರಿ ಭೂಮಿಗಳ ಅಕ್ರಮ ಖಾತೆ, ಅಕ್ರಮವಾಗಿ ಮಣ್ಣು ಮರಳು ಸಾಗಾಣಿಕೆ ಹೆಚ್ಚಾಗಿರುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ. ತಾಲೂಕು ಕಚೇರಿ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು. ಇನ್ನು ಪ್ರತಿಭಟನೆಯಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸಕ್ಕರೆನಾಡು ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಬೃಹತ್ ಹೋರಾಟವನ್ನು ಮಾಡಲಾಗ್ತಾ ಇದೆ. ಮೈತ್ರಿಯಾದ ಬಳಿಕ ಮೊದಲ ಬಾರಿಗೆ ಸಂಘಟಿತ ಹೋರಾಟ ಇದು. ದೋಸ್ತಿಗಳ ಬೃಹತ್ ಪ್ರತಿಭಟನೆ ನಡೀತಾ ಇರುವಂಥದ್ದು. ಮಳವಳ್ಳಿಯಲ್ಲಿ ತಾಲೂಕಿನಾದ್ಯಂತ ಸರ್ಕಾರಿ ಭೂಮಿ ಅಕ್ರಮ ಖಾತೆ ಖಂಡಿಸಿ ಧರಣಿ ಮಾಡಲಾಗ್ತಾ ಇದೆ. ಮಳವಳ್ಳಿ ತಾಲೂಕು ಕಚೇರಿ ಎದುರು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸರ್ಕಾರಿ ಭೂಮಿಗಳ ಅಕ್ರಮ ಖಾತೆ, ಅಕ್ರಮವಾಗಿ ಮಣ್ಣು ಮರಳು ಸಾಗಾಣಿಕೆ ಹೆಚ್ಚಾಗಿರುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ತಾಲೂಕು ಕಚೇರಿ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಇನ್ನು ಪ್ರತಿಭಟನೆಯಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈ ತಾಲೂಕಿನಾದ್ಯಂತ ಸುಮಾರು 4 ಹೋಬಳಿಗಳಿದ್ದಾವೆ ಮತ್ತು ಒಂದು ಪಟ್ಟಣ ಸೇರಿದ ಹಾಗೆ 5 ಪ್ರದೇಶಗಳನ್ನು ಹೊಂದಿರತಕ್ಕಂಥ ಮಳವಳ್ಳಿ ತಾಲೂಕು ವಿಶೇಷವಾಗಿ ಮಲೆ ಮಹದೇಶ್ವರನ ಬೆಟ್ಟದ ಕಾಡು ಮತ್ತು ಬಸವನಹಳ್ಳಿ ಬೆಟ್ಟದ ಕಾಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಅರಣ್ಯ ಪ್ರದೇಶನೂ ಕೂಡ ಹೊಂದ್ಕೊಂಡಿದೆ. ಜೊತೆಗೆ ಈ ತಾಲೂಕಿನಲ್ಲಿ ಸುಮಾರು 6,500 ಎಕರೆ ಗೋಮಾಳ, ಉಲ್ಬನಿ, ಗುಂಡುತೋಪು ಹೀಗೆ ಹಲವಾರು ರೀತಿಯಲ್ಲಿ 6,500 ಎಕರೆ ಭೂಮಿ ಇದೆ. ಕಳೆದ 7 ತಿಂಗಳಿಂದ ಈಚೆಗೆ ಅಂದರೆ ಈ ಹೊಸ ಸರ್ಕಾರ ಬಂದ ಮೇಲೆ ಈ ತಾಲೂಕಿನಲ್ಲಿ ಸುಮಾರು 1000 ಎಕರೆ ಸರ್ಕಾರಿ ಭೂಮಿ ಉಳ್ಳವರಿಗೆ ಖಾತೆ ಆಗಿದೆ ಮತ್ತು RTC ಆಗಿದೆ. ಈ ಎಲ್ಲ ಅಕ್ರಮಗಳನ್ನು ಇತ್ತೀಚೆಗೆ ನಾವು ಜಾತ್ಯತೀತ ಜನತಾದಳ ಮತ್ತು BJP ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮಳವಳ್ಳಿನಲ್ಲಿ, ಸಾವಿರಾರು ಜನರ ರೈತರು ಒಡಗೂಡಿ, ಸಂಘಟನೆಯವರು ಒಡಗೂಡಿ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಅಕ್ರಮ ಮಾಡಿರ್ತಕ್ಕಂಥದ್ದು 206 ಖಾತೆಗಳನ್ನು ಈಗಾಗಲೇ ರದ್ದು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸಂತೋಷ, ಆಗಲೇಬೇಕು. ಅಕ್ರಮ ಆಗಿದ್ರೆ ಖಾತೆ ರದ್ದಾಗಿದೆ ಅಂದಮೇಲೆ ಅದು ಅಕ್ರಮ ಆಗಿದೆ ಅಂತಲೇ ಅದರ ಅರ್ಥ. ಅದಕ್ಕೆ ವಿರುದ್ಧವಾಗಿ ಆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ವಜಾ ಮಾಡಬೇಕು.